ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದ್ದೀನಿ. ಟೈಮ್ ಬಂದು ಅಲ್ಲೇ 10 ಗಂಟೆ. ಇನ್ನೂ ಟಿಫನ್ ಮಾಡಿಲ್ಲ. ಟಿಫನ್ ಮಾಡಬೇಕು, ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಈದ್ ಮಿಲಾದ್ ಇರೋದ್ರಿಂದ ನಾನು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ಅಂದರೆ ಹೋಗಬೇಕಿತ್ತು, ಆದರೆ ನಾನೇ ಹೋಗಿಲ್ಲ. ನೆನ್ನೆನೂ ಹೋಗಿಲ್ಲ, ಇವತ್ತು ಹೋಗಿಲ್ಲ. ಮನೇಲೇ ಇರೋಣ ಅಂತ ಹೇಳ್ಬಿಟ್ಟು, ಇವತ್ತು ಸ್ಕೂಲೆಲ್ಲ ರಜಾ ಇದೆಯಲ್ಲ, ಮಕ್ಳ ಜೊತೆ ಇರೋಣ ಅಂತ ಹೇಳ್ಬಿಟ್ಟು ಮನೇಲಿ ಇದ್ದೀನಿ. ಯಾವಾಗಲೂ ಜೀವನ ಪೂರ್ತಿ ದುಡಿಯೋದು ಇದ್ದಿದ್ದೆ. ಅದ್ರ ಜೊತೆ ಈ ಥರ ಖುಷಿಯಾಗಿ ಒಂದೊಂದು ದಿನ ಇರಬೇಕಾಗುತ್ತೆ. ಮಕ್ಳ ಜೊತೆನೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೋಗಿಲ್ಲ. ಇವ್ರಿಗೆ ಮೆಹಂದಿ ಬಿಡ್ತಾ ಇದ್ದೀನಿ ನೋಡಿ, ಯಾವ ಥರ ಎಷ್ಟು ಡಿಸೈನಾಗಿ ಬಿಡಿಸಿದ್ದೀನಿ ಅಂದರೆ, ವಾ ಇಷ್ಟು ಚೆನ್ನಾಗಿ ಮೆಹಂದಿ ಬಿಡಿಸ್ತೀರಾ ನೀವು ಅನ್ಬೇಕು, ಅಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ನಾನು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ. ನನ್ನಷ್ಟು ಸುಂದರವಾಗಿ ಮೆಹಂದಿ ಬಿಡಿಸೋರು ಯಾರೂ ಇಲ್ಲ ಅಂತ ಅನಿಸುತ್ತೆ. ನನಗೆ ನಿಜವಾಗ್ಲೂ ಬಿಡ್ಸೋಕೆ ಬರೋದಿಲ್ಲ. ಹೇಗೆ ಬರುತ್ತೆ ಹಾಗೆ ಬಿಡಿಸಿದ್ದೀನಿ. ಅಂದರೆ ಏನಂದರೆ ಮಕ್ಳು ಖುಷಿ ಪಡ್ತಾರ. ಚಿಕ್ಕ ಮಕ್ಳುಗಳು ಹೇಗೆ ಗೊತ್ತಾ, ನಾವು ಸಗಣಿ ತಗೊಂಡು ಕೈಗೆ ಮೆತ್ತಿದ್ರೂ ಖುಷಿ ಪಡ್ತಾರೆ ಅವರು. ಏನೋ ನಮ್ಮಮ್ಮ ಇಷ್ಟಾದರೂ ಬಿಡಿಸಿದೆಯಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ. ನನಗೆ ಹೇಗೆ ಬರುತ್ತೆ ಹಾಗೆ ಬಿಡಿಸಿದ್ದೀನಿ ಫ್ರೆಂಡ್ಸ್. ಇವಳು ನೋಡಿ, ಇನ್ನೂ ಆ ಕಡೆ ಕೈಗೆ ಹಾಕು ಅಂತ ಹೇಳ್ತಾ ಇದ್ದಾಳೆ. ನಾನು ಒಂದೇ ಕೈಗೆ ಸಾಕು ಅಂತ ಅಂದೆ. ಆಮೇಲೆ ಬಿಟ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಾ ಮನೇಲಿದ್ದಾಗ ಮಾತ್ರ ಈ ಥರ ಚಪಾತಿ ರೊಟ್ಟಿಗಳನ್ನು ಮಾಡ್ತೀನಿ. ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಮಾಡಲ್ಲ ನಾನು, ಯಾಕಂದರೆ ನನಗೆ ಅಷ್ಟೊಂದು ಟೈಮ್ ಇರಲ್ಲ. ಬರೀ ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಅವಲಕ್ಕಿ, ಪಲಾವು ಈ ಥರ ಮಾತ್ರ ಮಾಡೋದು. ಇಲ್ಲಿ ರೊಟ್ಟಿ ಹಸಿಟ್ಟು ಅಂದರೆ ಒಂದು ಕಡೆ ತಟ್ತಾಯಿದ್ದೀನಿ, ಒಂದು ಕಡೆ ಬೇಯಿಸ್ತಾಯಿದ್ದೀನಿ, ಒಂದು ಕಡೆ ಉಂಡೆ ಮಾಡ್ತಾಯಿದ್ದೀನಿ. ಈ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಮಾಡಬೇಕಾದ್ರೆ ಎಲ್ಲ ಫುಲ್ಲು ಗ್ಯಾಸ್ ಗಲೀಜಾಗುತ್ತೆ. ಮತ್ತು ಇವರೇನೋ ಇಲ್ಲಿ ಕಲ್ಲಲ್ಲಿ ಆಟಾಡ್ಕೊಂಡು ಕೂತಿದ್ದಾರೆ. ನಮ್ಮ ಮನೇಲಿ ಮುಂಚೆ ಫಿಶ್ ಬೋಲ್ ಇತ್ತು, ಅದರೊಳಗಡೆ ಈ ಕಲ್ಲೆಲ್ಲ ಇದ್ದೋ. ಅದೇನಾಯ್ತು ಅಂದರೆ ಮೀನುಗಳು ಸತ್ತೋದು. ಇವಳು ಅದನ್ನು ಹೊಡೆದಾಕ್ಬಿಟ್ಲು, ಗಾಜೆ ಹೊಡೆದಾಕ್ಬಿಟ್ಲು. ಈಗ ಕಲ್ಲುಗಳಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಮತ್ತು ನಾನು ಇವ್ರಿಗೆಲ್ಲ ರೆಡಿ ಮಾಡಿದೆ. ಅಂದರೆ ಇವತ್ತು ಈದ್ ಮಿಲಾದಲ್ವಾ, ಹಾಗಾಗಿ ಇವರೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕಿತ್ತು. ಸೊ ಅಂದರೆ ಅದಕ್ಕೋಸ್ಕರ ಬೇಗ ರೆಡಿ ಮಾಡಿದ್ದು ಅಷ್ಟೇ. ಮತ್ತು ಇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ಮನೆ ತುಂಬ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಅಂದರೆ ಹೇಗಾಗಿಬಿಡುತ್ತೆ ಅಂದರೆ, ಯಾವ ಕೆಲಸ ಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗಿಬಿಡುತ್ತೆ ನನಗೆ. ಮನೇಲಿದ್ದರೂ ಇದೇ ಗೋಳು, ಹೊರಗಡೆಯಿಂದ ದುಡ್ಕೊಬಂದರು ಇದೇ ಗೋಳು ಅಂತ ಅಂದ್ಕೊಂಡು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೆ. ಕಸ ಗುಡಿಸ್ಬಿಟ್ಟು ನೋಡಿ, ಇಲ್ಲಿ ಒಂದು ರಾಶಿ ಪಾತ್ರೆ ಇದೆ. ಪಾತ್ರೆ ತೊಳಿಬೇಕು. ಫಸ್ಟು ಇದನ್ನು ಗುಡಿಸ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಬಿಟ್ಟು ಸ್ವಲ್ಪ ಮಸಾಲೆ ಜೋಡಿಸ್ಬೇಕಿತ್ತು. ಮಸಾಲೆ ಎಲ್ಲ ಜೋಡಿಸಿಟ್ಟೆ. ಮತ್ತು ಒಂದು ಕಡೆ ಪಾತ್ರೆನೂ ಸಹ ತೊಳೆದಿದ್ದೀನಿ ನಾನು, ಅದು ವಿಡಿಯೋ ಮಾಡಿಲ್ಲ ಅಷ್ಟೇ. ಆಮೇಲೆ ಹೊಟ್ಟೆ ಹಸಿತಾ ಇದೆ ಅಂತ ಅಂದರು. ಅದಕ್ಕೋಸ್ಕರ ಮ್ಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನೂ ಅಡುಗೆ ಮಾಡಿರಲಿಲ್ವಲ್ಲ, ಹಾಗಾಗಿ ಮ್ಯಾಗಿ ಮಾಡೋಕ್ಕೆ ನಿಂತ್ಕೊಂಡೆ. ಮ್ಯಾಗಿ ಮಾಡಿಕೊಟ್ಟೆ. ಸ್ವಲ್ಪ ಹೊತ್ತು ತಿಂದರು. ಆಮೇಲೆ ಹಾಗೆ ಅವರು ಆಟ ಆಡ್ತಾಯಿದ್ರು. ನಮ್ಮ ಅಮ್ಮ ಬೇರೆ ಒಂದು ಕಡೆ ಬೈತಾಯಿತ್ತು ನನಗೆ. ಒಂದು ಕಡೆ ಇಷ್ಟೊತ್ತಿಗೆ ಅಡುಗೆ ಮಾಡ್ತಿದ್ರೆ ಮ್ಯಾಗಿ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಅಡುಗೆ ಮಾಡಿಲ್ಲ ಇಷ್ಟೊತ್ತಾದ್ರೂ, ಹಾಗೆ ಹೀಗೆ 3-4 ಕೆಲಸ ಮಾಡ್ಕೊಂಡು ಕೂತ್ಕೋಬೇಕು ಅಂತ. ನೋಡಿ ಮ್ಯಾಗಿ ರೆಡಿಯಾಗಿದೆ. ಅದ್ರಿಗೆ ಏನಂದರೆ, ಈ ಮಕ್ಳುಗಳು ಕೇಳಿದಾಗ ಏನಾದರೂ ಸ್ವಲ್ಪ ಮಾಡಿಕೊಟ್ಬಿಟ್ರೆ ತಿನ್ಕೊಂಡು ಅವರು ಸುಮ್ಮನೆ ಇದ್ಬಿಡ್ತಾರೆ. ಇಲ್ಲ ಅಂದರೆ ಹೊಟ್ಟೆ ಹಸು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಪಾತ್ರೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿತ್ತು. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಹಾಕೋದೇ 3 ಐಟಮು. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ, ಉಪ್ಪು ಇಷ್ಟನ್ನು ಮಾತ್ರ ಹಾಕ್ತೀನಿ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಇದ್ರ ಜೊತೆ ಚಪಾತಿ ಇದ್ಬಿಟ್ರಂತೂ ಇನ್ನೂ ಸೂಪರ್. ಹೇಳ್ಬೇಕಂದ್ರೆ ಈ 3 ಐಟಮ್ ಹಾಕ್ಬಿಟ್ಟು ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಆದರೆ ನಾನು ಇದನ್ನು ಆವಾಗವಾಗ ಮಾಡ್ತಾಯಿರ್ತೀನಿ ತಿನ್ನಬೇಕು ಅಂತ ಅನ್ನಿಸ್ದಾಗ. ಸುಮ್ಮನೆ ಮಸಾಲೆ ಅದು ಇಲ್ಲ ಎಲ್ಲ ಹಾಕೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫ್ರೈ ಮಾಡಬೇಕು, ಇದು ಎಣ್ಣೆಲೇ ಫ್ರೈ ಆಗಬೇಕು. ಇದು ಫ್ರೈ ಆಗಿ ಒಂಥರ ಕಲರ್ ಅಂದರೆ ಒಂಥರ ಫುಲ್ಲು ಬ್ಲಾಕು ಮತ್ತು ರೆಡ್ ಬರುತ್ತೆ ಲಾಸ್ಟಲ್ಲಿ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಅಮ್ಮ ಇದಕ್ಕೂ ಬೈತು ನನಗೆ, ಎರಡೆರಡು ಮಾಡ್ಕೊಂಡು ಕುಟ್ಕೋತೀಯ, ಏನಾದರೂ ಒಂದು ಮಾಡು ಅಂತ ನಾನೇ ಹೇಳಿದ್ರೆ ನೀನು 2 ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ. ಆದರೆ ನಾನು ಏನಂದರೆ, ಇವಾಗ ನಾವು ಚಿಕನ್ ತಗೊಬಂದರೆ ಒಂದೇ ಐಟಮ್ ಮಾಡಲ್ಲ. ಇಲ್ಲ ಒಂದು ಸಾಂಬಾರು ಮಾಡ್ತೀನಿ, ಒಂದು ಈ ಥರ ಮಾಡ್ತೀನಿ. ಇಲ್ಲ ಬಿರಿಯಾನಿ ಮಾಡಿದ್ರೆ ಅದು ಸಪ್ರೇಟಾಗಿ ಗೊಜ್ಜು ಒಂಥರ ಮಾಡ್ತೀನಿ. ಆ ಥರ ಅಂದರೆ ಒಂದೇ ಐಟಮ್ ಅಂತೂ ಮಾಡಲ್ಲ ನಾನು, 2 ಐಟಮೇ ಮಾಡೋದು ಯಾವಾಗಲೂ ಅಷ್ಟೇ. ಅದಕ್ಕೋಸ್ಕರ ನಮ್ಮಮ್ಮ ಏನೋ ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊ ಅಂತ ಹೇಳ್ತು. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ಬೇಯೋವರೆಗೂ
ಸುಮಾರು ಒಂದು 7-8 ಸರಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಬೇಯಲಿ ಅಂತ ನಾನು ಬಿಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ಖಾರಕ್ಕೆ ಜೋಡಿಸ್ಕೊತಾ ಖಾರ ಎಲ್ಲ ಜೋಡಿಸಿಟ್ಟಿದ್ದೀನಲ್ವ, ರುಬ್ಬೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅಂದರೆ ಇದು ಸಾಂಬಾರಿಗೆ, ಮಟನ್ ಸಾಂಬಾರಿಗೋಸ್ಕರ ನಾನು ಇದನ್ನು ರುಬ್ಕೋತಾ ಇರೋದು. ಮತ್ತು ಇನ್ನೊಂದು ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಮತ್ತು ಟೊಮೊಟೊನು ಕೂಡ ಇಟ್ಟಿದ್ದೀನಿ ನಾನು, ಅದು ಸೈಡಲ್ಲಿದೆ. ಇವಾಗ ನೋಡಿ, ಇದು ಸ್ವಲ್ಪ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಒಂಥರ ರೆಡ್ ಬರ್ತಾಯಿದೆ ನೋಡಿ ಚಿಕನ್ ಎಲ್ಲ. ಆ ಥರ ಆಗಬೇಕಿದು. ಅಂದರೆ ಫುಲ್ ಎಣ್ಣೆಲೇ ಇದಾಗಿರಬೇಕು, ಆವಾಗಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು. ಅದಕ್ಕೋಸ್ಕರ ಮತ್ತು ಇದನ್ನು ನಾನು ಇನ್ನೂ ಮುಚ್ಚಿಬಿಡ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು. ಆ ಎಣ್ಣೆ ಎಲ್ಲ ಇನ್ನೂ ಸ್ವಲ್ಪ ಜಿಂತೋಗಬೇಕು, ಅಲ್ಲಿವರೆಗೂ ಇದು ಮಾಡಬೇಕು. ನೋಡಿ ಇಲ್ಲಿ ಈ ಥರ ಬರಬೇಕು. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ಇದ್ರ ಜೊತೆ ಚಪಾತಿ ತಿನ್ಬಿಟ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡಕ್ಕೂ. ಅಂದರೆ ಫುಲ್ಲು ಡ್ರೈ ಇದು, ಬರೀ ಇದು ಬೆಂದಿರೋದು ಯಾವುದರಲ್ಲಿ ಅರಿಶಿನ ಮತ್ತು ಉಪ್ಪು, ಖಾರದ ಪುಡಿ ಇಷ್ಟರಲ್ಲೇ. ನೀವು ಬೇಕಾದರೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಆದರೆ ನಾನು ಅದೇನೂ ಹಾಕಿಲ್ಲ, ಇದೇ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಅವೇನೂ ಹಾಕಿಲ್ಲ. ಈ ಮಕ್ಕಳು ಕೆಲವು ಈ ಖಾರ ಎಲ್ಲ ಹಾಕಿ ಮಾಡಿದ್ರೆ ಚಿಕನ್ ಎಲ್ಲ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ತಿಂತಾರೆ, ಖಾರ ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಈ ಥರ ಮಾಡಿಕೊಟ್ರೆ ಅವ್ರು ಖಂಡಿತ ತಿಂತಾರೆ. ಮತ್ತು ಈಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಂದರೆ ಪಾತ್ರೆಯಲ್ಲೇ ಮಾಡ್ಬೋದಿತ್ತು, ಆದರೆ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿಲ್ಲ, ಕುಕ್ಕರೇ ತಗೊಂಡಿದ್ದೀನಿ. ಯಾಕಂದರೆ ಟೈಮ್ ಆಗಿದೆ, ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ. ಬೇಕಾದರೆ ಮಸಾಲೆ ಹಾಕ್ಕೊಳ್ಳಿ, ಇಲ್ಲ ನಾನಿಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ. ಫಸ್ಟು ಚಿಕನ್ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಇದನ್ನು ಕೆಳಗೆ ಮೇಲೆ ತಿರುವಾಕಬೇಕು 2 ಕಡೆನೂ, ಇಲ್ಲ ಅಂದರೆ ಎಣ್ಣೆಗೆ ಚಿಕನ್ ಅಂಟ್ಕೊಬಿಡುತ್ತೆ ಕುಕ್ಕರ್ಗೆ. ಅದಕ್ಕೋಸ್ಕರ ನೀಟಾಗಿ ತಿರುವಾಕೋಬೇಕು. ಆ ಎಣ್ಣೆ ಬಿಸಿ ಇದ್ದಾಗಲೇ ತಿರುಗಿಬಿಟ್ರೆ ನೀಟಾಗಿ ತಿರುಗ್ಕೊಳ್ಳುತ್ತೆ, ಇಲ್ಲ ಅಂದರೆ ಆಮೇಲೆ ಅದು ಇದಾಗುತ್ತೆ. ಅದಕ್ಕೋಸ್ಕರ ಮತ್ತು ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಏನು ರುಬ್ಬಿಟ್ಟಿದ್ದೀನಲ್ಲ, ಅಂದರೆ ಈರುಳ್ಳಿ ಮಸಾಲೆ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲೆನೂ ಹಾಕ್ಕೋತಾ ಇದ್ದೀನಿ ನಾನು. ಇಷ್ಟು ಮಸಾಲೆನೂ ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಕೈ ಬಿಡ್ದಾಗ ಮಿಕ್ಸ್ ಮಾಡಬೇಕು, ಇದು ಇಲ್ಲಿರೋ ಕಂಟಿಡೋ ಸಾಧ್ಯತೆ ಇರುತ್ತೆ. ಇದನ್ನು ಎಲ್ಲ ನೀಟಾಗಿ ಹಾಕ್ಬಿಟ್ಟು ಹಿಂದೆನೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಫಸ್ಟೇ ಹಾಕಿಲ್ಲ ಅರಿಶಿನ, ಚಿಕನ್ಗೆ ಫಸ್ಟೇ ಹಾಕಬೇಕಿತ್ತು, ನಾನು ಇವಾಗ ಲೇಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಮತ್ತೆ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟು ಉಪ್ಪು ಈಗಲೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ತೆಂಗಿನಕಾಯಿನ ನಾನು ಉಪ್ಪಿನ ಡಬ್ಬದಲ್ಲಿ ಹಾಕಿದ್ದೆ, ಅದರಲ್ಲೂ ಸ್ವಲ್ಪ ಉಪ್ಪಿದೆ, ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ತಿರುಗಿಬಿಟ್ಟು ಸ್ವಲ್ಪ ಟೈಮ್ ಬಿಡೋಣ. ಅಂದರೆ ಇದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ಒಂಚೂರು ನೀರು ಹಾಕ್ಕೋತೀನಿ ನಾನು, ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಮಾತ್ರ ನೀರು ಹಾಕ್ಕೋತೀನಿ, ಅತಿಯಾಗಿ ನೀರು ಹಾಕೋದಿಲ್ಲ. ಆಮೇಲೆ ಇದಕ್ಕೆ ಇದ್ಕಿದ ಬೇಳೆ ಹಾಕ್ತಾಯಿದ್ದೀನಿ. ಇದ್ಕಿದ ಬೇಳೆ ಹಾಕಿ ಚಿಕನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಟನಲ್ಲೂ ಹಾಕಿ ಮಾಡ್ತಾರೆ, ಇದು ಕೈಮಾಗ ಹಾಕಿ ಮಾಡ್ತಾರೆ. ಈ ಥರ ಚಿಕನ್ಗೆ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ಕೆಲವರು ಚಿಕನ್ಗೆ ಉಂಡೆ ಕಾಳು ಹಾಕಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಅಂದರೆ ಮೊನ್ನೆ ಇದನ್ನು ತೊಗೊಬಂದು ಇಟ್ಬಿಟ್ಟು ಇಟ್ಟಿದ್ದು, ನಾವು ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ದು, ಏನೋ ಒಂದು ಮಾಡಿದ್ದೆ ರೆಸಿಪಿ ಯಾವುದೋ ಅದರಲ್ಲಿ, ಮತ್ತು ಇನ್ನೂ ಅರ್ಧ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈ ಚಿಕನ್ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಚೂರು ಇದಕ್ಕೆ ನೀರು ಹಾಕ್ಕೋತೀನಿ ನಾನು, ಅಂದರೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋತೀನಿ, ತೀರಾ ಅತಿಯಾಗಿ ನೀರು ಹಾಕೋದಿಲ್ಲ. ಈ ನೀರು ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಕುದಿ ಬರಬೇಕಾಗುತ್ತೆ. ಒಂದು ಸ್ವಲ್ಪ ಟೈಮ್, ಜಾಸ್ತಿ ಟೈಮ್ ಏನು ಬೇಡ, ಸ್ವಲ್ಪ ಟೈಮ್ ಇದು ಇನ್ನೊಂದು ಕುದಿ ಬರಬೇಕು. ಈ ಇನ್ನೊಂದು ಕುದಿ ಬಂದಾಗ ಏನು ಮಾಡಬೇಕಂದ್ರೆ, ನಾನು ಏನು ಕಾಯಿ ಮಸಾಲೆ ರುಬ್ಬಿಟ್ಟಿದ್ದೀನಲ್ಲ ಅದನ್ನು ಹಾಕಬೇಕಾಗುತ್ತೆ. ಮತ್ತು ಈ ಚಿಕನ್ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಫ್ರೈ ಆಗಿದೆ ನೋಡಿ, ಈ ಥರ ಕಲರ್ ಕಾಣಿಸ್ಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಒಂದು ಕುದಿ ಬಂದು ಕುದೀತಾ ಇದೆ ಅಲ್ವಾ, ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ಅಂದರೆ ತೆಂಗಿನಕಾಯಿ ಮತ್ತು ಟೊಮೊಟೊ ಎರಡನ್ನ ಮಾತ್ರ ಇಲ್ಲಿ ಹಾಕ್ತಾ ಇರೋದು ನಾನು. ಇದಕ್ಕೆ ಮುಂಚೆ ಎಲ್ಲ ಮಸಾಲೆನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೆ ಅಲ್ವಾ. ಇವಾಗ ಇದನ್ನು ಹಾಕ್ಬಿಟ್ಟು ಅಷ್ಟೇ ನೀಟಾಗಿ ತಿರುಗ್ಕೋಬೇಕು. ನೀಟಾಗಿ ತಿರುಗ್ಕೊಂಡು ಇದಕ್ಕೆ ಅಂದರೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ ಜಾರನ್ನ ಮಸಾಲೆ ರುಬ್ಬಿದ್ದೀನಲ್ಲ, ಆ ಜಾರ್ಗೆ ಒಂದು ಅರ್ಧ ಜಾರಷ್ಟು ನೀರು ಹಾಕಿಬಿಟ್ಟು ಹಾಕ್ಕೊಂಡೆ. ಸಾಕು, ಇಷ್ಟೇ, ತೀರಾ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ತೀರಾ ತೆಳಗಿದ್ರೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇಷ್ಟು ಸಾಕು, ಮೀಡಿಯಮ್ ಆಗಿ ಇಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಅಂದರೆ ಮಿನಿಮಮ್ಮು ಒಂದು 2 ವಿಸಲ್ ಸಾಕು. ಯಾಕಂದರೆ ಇದು ಬೈಲರ್ ಕೋಳಿ, ಫಾರಮ್ ಕೋಳಿ ಅಲ್ಲ. ಫಾರಮ್ ಕೋಳಿ ಆದರೆ ಗಂಟೆಗಟ್ಟಲೆ ಬೇಯಿಸಬೇಕು, ಫಸ್ಟೇ ಬೇಯಿಸ್ಬಿಟ್ಟು ಮಟನ್ ಥರ ಆಮೇಲೆ ಸಾರು ಮಾಡಬೇಕಾಗುತ್ತೆ. ಇದು ಬೈಲರ್ ಕೋಳಿ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ ಒಂದು 2 ವಿಸಲ್ಗೆಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕ್ಕೋತಾ ಇದ್ದೀನಿ.
ಇವಾಗ ಇದಕ್ಕೆ ವಿಸಲ್ ಹಾಕ್ಕೊಳ್ಳೋಣ. ವಿಸಲ್ ಬಿಟ್ರೆ ಒಂದು 2 ವಿಷಲ್ಗೆ ಅದಾಗುತ್ತೆ. ಇವಾಗ ಒಂದು ಕಡೆಯಿಂದ ನಾನು ತೋರಿಸ್ತೀನಿ ನೋಡಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ಇವತ್ತು ಟೋಟಲಾಗಿ ನಾನು ಎಷ್ಟು ರೆಸಿಪಿ ಮಾಡಿದೆ ಅಂದರೆ, ಒಂದು ಅಕ್ಕಿ ರೊಟ್ಟಿ ಮಾಡಿದೆ, ಆಮೇಲೆ ಇನ್ನೊಂದು ಮ್ಯಾಗಿ ಮಾಡಿದೆ, ಇದೊಂದು ಚಿಕನ್ ಸಾಂಬಾರು ನೋಡಿ ರೆಡಿಯಾಗಿದೆ, ಮತ್ತು ಇದೊಂದು ಚಿಕನ್ ಫ್ರೈ ಮತ್ತು ರೈಸು. ಇಷ್ಟು ಒಂದು 4 ರೆಸಿಪಿನ ಮಾಡಿಬಿಟ್ಟೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಇಷ್ಟೊಂದು ರೆಸಿಪಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಂದರೆ ಮನೇಲಿದ್ದರೆ ಹಿಂಗೆ ಮಾಡ್ತಾನೇ ಇರಬೇಕಾಗುತ್ತೆ. ಇಲ್ಲ ಎಲ್ಲ ಕೆಲ್ಸಕ್ಕೆ ಹೋದರೆ ನಾವು, ಅವರು ಸ್ಕೂಲ್ಗೆ ಹೋದರೆ ಇಷ್ಟೊಂದು ಮಾಡೋ ಅವಶ್ಯಕತೆ ಇರಲ್ಲ. ಮನೇಲಿದ್ದಾಗ ಮಾತ್ರ ಈ ಥರ ಮಾಡೋದು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾ, ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಮತ್ತು ದಯವಿಟ್ಟು ವಿಡಿಯೋನ ಅಲ್ಲಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.